ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಬಹುದಾದಂತ 3 ಪ್ರಮುಖ ಮಸೂದೆಗಳನ್ನು ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡಿಸಿದೆ. ಸದ್ಯ ಅದರ ಬಗ್ಗೆ ಚರ್ಚೆಯಾಗ್ತಾ ಇದೆ. ಇವತ್ತು 4 ಗಂಟೆಗೆ ಮಸೂದೆಯನ್ನ ಮತಕ್ಕೆ ಹಾಕಲಾಗುತ್ತೆ. ಮೋದಿ ಸರ್ಕಾರಕ್ಕಿರುವಂತ ದೊಡ್ಡ ಸವಾಲು ಅಂತಂದ್ರೆ ಅದನ್ನ ಪಾಸ್ ಮಾಡಿಕೊಳ್ಳಿ. 3 ಮಸೂದೆಗಳಿಗೂ ಕೂಡ ಈಗ ಅಗ್ನಿ ಪರೀಕ್ಷೆ ಎದುರಾಗಿದೆ. ನಿನ್ನೆ ಮಹಿಳಾ ಮೀಸಲು ಮತ್ತು ಕ್ಷೇತ್ರ ಮರು ವಿಂಗಡಣೆಯ ಮಸೂದೆಯನ್ನು ಕೇಂದ್ರ ಸರ್ಕಾರ ಮಂಡನೆ ಮಾಡಿತು. ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿದು. ಇದಕ್ಕೆ ಇವತ್ತು ಒಪ್ಪಿಗೆ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಇದೆ. ನಂಬರ್ಸ್ ಗಮನಿಸಿದ್ರೆ ಇದು ಸಾಂವಿಧಾನಿಕ ತಿದ್ದುಪಡಿಯಾಗಿರೋದ್ರಿಂದ 2/3 ಮೆಜಾರಿಟಿಯಲ್ಲಿ ಇದು ಪಾಸ್ ಆಗಬೇಕು. 3/2 ಬಹುಮತದ ಅಗತ್ಯ ಇದೆ. NDAಯ ಲೋಕಸಭಾ ಸದಸ್ಯರ ಸಂಖ್ಯೆಯನ್ನು ಗಮನಿಸಿದ್ರೆ 3/2 ಬಹುಮತ ಇಲ್ಲ. 360 ಬೇಕು. NDA ಬಲ 293. ಮಿತ್ರರು ಯಾರಾದರೂ ಸಪೋರ್ಟ್ ಮಾಡ್ತಾರ ಬೇರೆ ಪಕ್ಷದಿಂದ ಅಂದ್ರೆ ವಿಪಕ್ಷದಲ್ಲಿ ಇರೋರು ಸಡನ್ ಆಗಿ ಏನಾದರೂ ಬದಲಾವಣೆ ಮಾಡಿಕೊಳ್ತಾರಾ ಅಂತಂದ್ರೆ ಅದು ಯಾರು ಬೆಂಬಲಿಸಬೇಕು? ಒಂದು TMC ಬೆಂಬಲಿಸಬೇಕು, ಆ ಸಾಧ್ಯತೆ ಇಲ್ಲ. DMK ಬೆಂಬಲಿಸಬೇಕು, ಆ ಸಾಧ್ಯತೆಯೂ ಕೂಡ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಆಗ್ತಾ ಇದೆ, ತಮಿಳುನಾಡಲ್ಲಿ ಎಲೆಕ್ಷನ್ ಆಗ್ತಾ ಇದೆ. ಅಲ್ಲಿ ಬಿಜೆಪಿ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತು TMCಯ ಮಧ್ಯೆ ಹಾವು ಮುಂಗುಸಿ ದ್ವೇಷ ಇದೆ. ಅವರಂತೂ ಬೆಂಬಲಿಸುವಂತ ಸಾಧ್ಯತೆ ಇಲ್ಲ, DMK ಬೆಂಬಲಿಸುವ ಸಾಧ್ಯತೆ ಇಲ್ಲ. ಹಂಗಿದ್ರೆ ಹೇಗೆ ಪಾಸ್ ಮಾಡಿಕೊಳ್ಳುತ್ತೆ ಮೋದಿ ಸರ್ಕಾರ ಈ ಮಸೂದೆಯನ್ನ? 3/2 ಬಹುಮತದ ಅಗತ್ಯ ಇರೋದ್ರಿಂದ ಇದೇ ಸದ್ಯಕ್ಕಿರುವಂತ ಪ್ರಶ್ನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥ್ ಫೋನ್ ಸಂಪರ್ಕದಲ್ಲಿ. ಪ್ರಶಾಂತ್ ನಾಥ್, ಪಾಸ್ ಆಗೋ ಸಾಧ್ಯತೆ ಎಷ್ಟಿದೆ ನಂಬರ್ಸ್ ಗಮನಿಸಿದ್ರೆ? ರಕ್ಷತ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಯಾವತ್ತಿಗೂ ಕೂಡ 2/3 ಮೆಜಾರಿಟಿಯಿಂದ ಪಾಸ್ ಆಗಬೇಕಾಗತ್ತೆ. ಎಲ್ರಿಗೂ ಗೊತ್ತಿರುವ ವಿಚಾರ, NDAಗೆ ಲೋಕಸಭೆಯಲ್ಲಿ 2/3 ಬೆಂಬಲ ಇಲ್ಲ. 293 ಸದಸ್ಯರಿದ್ರೆ ಇಂಡಿಯಾ ಒಕ್ಕೂಟ ಕೂಡ 263 ಮತಗಳನ್ನ ಅಲ್ಲಿ ಹೊಂದಿದೆ. ಹೀಗಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ವಿಪಕ್ಷಗಳ ಒಂದು ದೊಡ್ಡ ಬ್ಲಾಕ್ ಬೆಂಬಲವನ್ನ ಕೊಡದೆ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಇದು ಪಾಸ್ ಆಗಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಸರ್ಕಾರದ ಕಡೆಯಿಂದ ಹೇಳಲಾಗ್ತಾ ಇತ್ತು, ಇಲ್ಲ ಚುನಾವಣೆ ಇರೋದ್ರಿಂದ TMC ಮತ್ತು DMK ಸದಸ್ಯರು ಬರ್ಲಿಕ್ಕಿಲ್ಲ ಅಂತಕ್ಕಂಥದ್ದು. ಅವು 2 ಪಕ್ಷಗಳ ಸದಸ್ಯರು ಬರದೇ ಹೋದ್ರೆ ಪಾಸ್ ಆಗ್ಬೋದೇ ಹೊರತು, ಬಟ್ ಆ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು ನಿಶ್ಚಿತವಾಗಿ ಸಾಧ್ಯ ಆಗಲ್ಲ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಪಶ್ಚಿಮ ಬಂಗಾಳದ ಚುನಾವಣೆಗೆ ಮುಂಚೆ ಈ ಸ್ಪೆಷಲ್ ಸೆಷನ್ ಅನ್ನ ಕರೆದು ಮಹಿಳಾ ವಿಧೇಯಕ, ಡಿಲಿಮಿಟೇಷನ್ ಬಿಲ್ ಅನ್ನ ಒಟ್ಟೊಟ್ಟಿಗೆ ತಂದು ಸರ್ಕಾರ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅನ್ನ ಯಾಕೆ ತರ್ತಿದೆ ಅಂತಕ್ಕಂಥದ್ದು ಕೂಡ ಪಶ್ಚಿಮ ಬಂಗಾಳದ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದು ವೇಳೆ ವಿಪಕ್ಷಗಳು ನಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ವು, ಅದನ್ನೇ ಚುನಾವಣಾ ಪ್ಲಾಂಕ್ ಅನ್ನಾಗಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಆಲೋಚನೆ ಏನಾದ್ರೂ ಸರ್ಕಾರದಲ್ಲಿ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳು ಹೇಳೋದು ಕೂಡ ಸ್ವಾಭಾವಿಕ. ನಿನ್ನೆ ತಡರಾತ್ರಿಯವರೆಗೆ ಚರ್ಚೆ ನಡೆದ ನಂತರ, ಯಾಕಂದ್ರೆ 12 ಗಂಟೆಯ ಸಮಯವನ್ನ ನಿಗದಿಪಡಿಸಲಾಗಿತ್ತು, 12 ಅವರ್ಸ್ ಡಿಬೇಟ್ ಅಂತಕ್ಕಂಥದ್ದನ್ನ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಹೇಳಿದ್ರು. ಇವತ್ತು ಬೆಳಗ್ಗೆ 11ಕ್ಕೆ ಮತ್ತೆ ಚರ್ಚೆ ಶುರು ಆಗ್ಲಿದೆ. 4 ಗಂಟೆಗೆ ವೋಟಿಂಗ್ ಗಾಗಿ ಸಮಯವನ್ನ ಸ್ಪೀಕರ್ ಓಂ ಬಿರ್ಲಾ ನಿಗದಿಪಡಿಸಿದ್ದಾರೆ. ಹೀಗಿರುವಾಗ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗತ್ತಾ ಅಥವಾ ಬಿದ್ದು ಹೋಗುತ್ತಾ ಅಂತಕ್ಕಂಥದ್ದು ಕೂಡ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಹಿಂದೊಮ್ಮೆ UPA ಸರ್ಕಾರ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಗಿಮಿಕ್ ಅನ್ನ ಮಾಡಿತ್ತು. ಬಿಲ್ ಅನ್ನ ರಾಜ್ಯಸಭೆಯಲ್ಲಿ ತಂದಿತ್ತು. ರಾಜ್ಯಸಭೆಯಲ್ಲಿ UPA ಅಂಗಪಕ್ಷಗಳೇ ಅದನ್ನ ಬೆಂಬಲಿಸದೆ ಹೋದಾಗ ರಾಜ್ಯಸಭೆಯಲ್ಲಿ ಅದನ್ನ ಬಿಜೆಪಿಯ ಬೆಂಬಲ ತೆಗೆದುಕೊಂಡು ಪಾಸ್ ಮಾಡಿದ್ವು. ನಂತರ ಅದನ್ನ ಲೋಕಸಭೆಯಲ್ಲಿ ತರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗಲೂ ಕೂಡ ಸರ್ಕಾರ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಅಥವಾ 2ನೇ ಸಾಧ್ಯತೆಗಳು ತೋರ್ತಕ್ಕಂಥದ್ದು ಏನ್ ಇಡೀ ಅಂದ್ರೆ ಪ್ರಶಾಂತ್ ನಾಥ್, ಇದು ಬಿಜೆಪಿಯ ಯೋಚನೆ, ಪಾಸ್ ಆದ್ರೆ ಕ್ರೆಡಿಟ್, ಒಂದು ವೇಳೆ ಪಾಸ್ ಆಗದಿದ್ರೆ ನಾವು ಪ್ರಯತ್ನ ಮಾಡಿದ್ವಿ, ವಿಪಕ್ಷಗಳು ಬೆಂಬಲಿಸಲಿಲ್ಲ ಅಂತ ಆರೋಪ ಮಾಡೋದಕ್ಕೆ ಅವಕಾಶ ಅಂತನಾ? ನಿಶ್ಚಿತವಾಗಿ ರಕ್ಷತ್, ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಮಮತಾ ಬ್ಯಾನರ್ಜಿ ಕಳೆದ ಬಾರಿ ಬಿಜೆಪಿಗಿಂತ 13% ಜಾಸ್ತಿ ಮಹಿಳೆಯರ ವೋಟ್ಗಳನ್ನ ತೆಗೆದುಕೊಂಡಿದ್ರು. ಈ ಬಾರಿ ಬಿಜೆಪಿ ಏನಾದ್ರು ಮಮತಾ ಬ್ಯಾನರ್ಜಿ ಅವರನ್ನ ಮಣಿಸ್ಲಿಕ್ಕೆ ಈ ಬಿಲ್ ತರಾತುರಿಯಲ್ಲಿ ತಂದಿದೆಯಾ ಅಂತಕ್ಕಂಥ ಪ್ರಶ್ನೆಗಳು ಹೇಳೋದು ಕೂಡ ಸ್ವಾಭಾವಿಕ.
ಯಾಕಂದ್ರೆ ಏನೇ ತೋರಿದ್ರು ಕೂಡ ನಂಬರ್ಸ್ ಗಳನ್ನ ಬಿಜೆಪಿ ಹೇಗೆ ತರತ್ತೆ ಅಂತಕ್ಕಂಥದ್ದರ ಬಗ್ಗೆ ಇಲ್ಲಿಯವರೆಗೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಹೀಗಾಗಿ ಈ ಬರೀ ಪಶ್ಚಿಮ ಬಂಗಾಳದ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ತರಲಾಯ್ತಾ, ಅಥವಾ ನೋಡಿ ನಾವು ದಕ್ಷಿಣ ಭಾರತಕ್ಕೂ ಕೂಡ ಹೆಚ್ಚಿನ ಸೀಟ್ಗಳನ್ನ ಕೊಡ್ತಾ ಇದೀವಿ, 50% ಸೀಟ್ಗಳನ್ನ ಜಾಸ್ತಿ ಮಾಡಿದೀವಿ ಅನ್ನೋದನ್ನ ತಮಿಳ್ನಾಡಿನಲ್ಲಿ ಟಾಕಿಂಗ್ ಪಾಯಿಂಟ್ ಮಾಡ್ಕೊಳ್ಳಿಕ್ಕೆ ಇದನ್ನ ತರ್ತಾ, ನಾನಾ ಪ್ರಶ್ನೆಗಳು ನಿಶ್ಚಿತವಾಗಿವೆ. ಅಥವಾ ರಕ್ಷತ್, ಇನ್ನೊಂದು ಕಾರಣವೂ ಕೂಡ ಅರ್ಥ ಆಗತ್ತೆ. ಕೊಲ್ಲಿ ಯುದ್ಧದ ಕಾರಣದಿಂದ ಏನ್ ಸಿಲಿಂಡರ್ ಒಂದು ಸಂಕಟ ಭಾರತ ಎದುರಿಸ್ತಾ ಇತ್ತು, ಅದರಿಂದ ಲಕ್ಷ್ಯವನ್ನ ಬೇರೆ ಕಡೆ ತಿರುಗಿಸ್ಲಿಕ್ಕೆ ಈ ಒಂದು ಬಿಲ್ ಅನ್ನ ತರಾತುರಿಯಲ್ಲಿ ತರ್ತಾ, ನಾನಾ ಕಾರಣಗಳು ಇವೆ. ಈ ಬಿಲ್ ಪಾಸ್ ಆಗತ್ತಾ ಇಲ್ವಾ ಅಂತಕ್ಕಂಥದ್ದು ಪ್ರಾಯಶಃ ಯಾಕೆ ಸರ್ಕಾರ ಈ ಬಿಲ್ ಅನ್ನು ತರ್ತು ಅನ್ನೋದು ಇವತ್ತು ಸಂಜೆವರೆಗೆ ಸ್ಪಷ್ಟವಾಗಲಿದೆ. ರಕ್ಷತ್, ಥ್ಯಾಂಕ್ ಯು ಪ್ರಶಾಂತ್ ನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.